ವೆಲ್ಕಮ್ ಟು ಪ್ರತಿಭಾಸ್ ವೆಜ್ ರೆಸಿಪೀಸ್. ನೆಲ್ಲಿಕಾಯಿ ಕ್ಯಾಂಡಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನೆಲ್ಲಿಕಾಯಿನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿ. ನೀರು ಹಾಕಬೇಕಂತಿಲ್ಲ, 1 ವಿಸಿಲ್ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಅದು ಚೆನ್ನಾಗಿ ಬೆಂದಿದೆ. ತಣ್ಣಗಾದ ತಕ್ಷಣ ಬೀಜವನ್ನೆಲ್ಲ ತೆಕ್ಕೊಳ್ಳಿ. ನೋಡಿ, ಇವಾಗ ಅದು ಬೀಜ ತೆಗೆದಿದೆ. ಇವಾಗ ಸಕ್ಕರೆನ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಡಿ. ಒಂದು 3 ದಿವಸ ವೇಟ್ ಮಾಡಬೇಕು. ಸಕ್ಕರೆ ತಾನಾಗೆ ಕರಗಿ ಅದು ಸಿರಪ್ ಆಗುತ್ತೆ. ನೋಡಿ, ಇವಾಗ ಅದು 3 ದಿನ ಆಗಿದೆ. ಚೆನ್ನಾಗಿ ಅದು ಸಕ್ಕರೆ ಎಲ್ಲ ಕರಗಿದೆ. ಜೊತೆಗೆ ನೆಲ್ಲಿಕಾಯಿ ಸಕ್ಕರೆ ಅಂಶನೆಲ್ಲ ಹೀರ್ಕೊಂಡಿದೆ. ಇವಾಗ ನೆಲ್ಲಿಕಾಯಿ ಮತ್ತು ಸಕ್ಕರೆ ಸಿರಪ್ಪನ್ನು ನೀವು ಜ್ಯೂಸ್ ಮಾಡಲಿಕ್ಕೆ ಬಳಸ್ಬೋದು. ನೋಡಿ, ಇವಾಗ ಇದನ್ನು ಒಂದು 3 ರಿಂದ 4 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ, ಈ ಸಿರಪ್ಪಿಗೆ ನೀವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀವು ಕುಡಿಬೋದು. ಕೆಲವೊಂದು ತರಕಾರಿ ಅಥವಾ ಹಣ್ಣುಗಳನ್ನು ನಾವು ಬೇಯಿಸಿದಾಗ ಅಥವಾ ಬಿಸಿಲಲ್ಲಿ ಒಣಗಿಸಿದಾಗ ಅದರ ಜೀವಸತ್ವ ಹೋಗುತ್ತೆ. ಆದರೆ ನೆಲ್ಲಿಕಾಯಿ ಮಾತ್ರ ಹಾಗಾಗಲ್ಲ. ನೋಡಿ, ಇವಾಗ ಅದು 4 ದಿವಸ ನಂತರ ಒಣಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಾಕಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉದುರುವಂತಹ ಸಕ್ಕರೆ ಪುಡಿಯನ್ನು ಫಿಲ್ಟರ್ ಮಾಡಿಬಿಡಿ. ಇವಾಗ ರುಚಿಯಾದಂತಹ ನೆಲ್ಲಿಕಾಯಿ ಕ್ಯಾಂಡಿ ರೆಡಿಯಾಗಿದೆ. ಇದನ್ನು ನೀವು ವರ್ಷಗಟ್ಟಲೆ ಕೂಡ ಇಟ್ಟುಕೊಂಡು ತಿನ್ಬೋದು. Please do like, share, comment, subscribe and press the bell icon. Thanks for watching.